ಚೇತನಮಯರಾದ ಈ ಜ್ಞಾನಿಗಳು ಈ ತೀರ್ಥದ ಒಳಗೆ ಮುಳುಗಿದಾಗ, ಈ ತೀರ್ಥರನ್ನ ದರ್ಶನ ಮಾಡಿದಾಗ, ಈ ತೀರ್ಥರುಗಳ ಕಥೆಯನ್ನು ಕೇಳಿದಾಗ, ಈ ತೀರ್ಥರು ಮಾಡಿದ ಆ ಕೃತಿಗಳು, ಅವರಿಂದ ರಚಿತವಾದಂತಹ ಗ್ರಂಥಗಳು, ಸ್ತೋತ್ರಗಳು, ಇವುಗಳ ಶ್ರವಣ ಮಾಡಿದಾಗ ತತ್ಕ್ಷಣದಲ್ಲೇ ಫಲ. ದರ್ಶನದೇವ ಸಾಧವ. ಬೇರೆ ತೀರ್ಥಗಳು, ಪ್ರತಿಮೆಗಳ ದರ್ಶನ ಎಷ್ಟೋ ದಿನ ಆದಮೇಲೆ ಬರೋದಾದರೆ, ಜ್ಞಾನಿಗಳ ದಿನ, ಜ್ಞಾನಿಗಳ ದರ್ಶನ, ಜ್ಞಾನಿಗಳ ಕಥಾಶ್ರವಣ, ಅದು ದರ್ಶನದೇವ ಸಾಧವ, ಅದು ಪೂರ್ಣ ಫಲ ಕೊಡುತ್ತಂತೆ. ದಾಸರು ಹೇಳುವಾಗ, ಗಂಗೆ ಮಿಂದರೆ ಮಲವು ಹಿಂಗಿತು, ಪಾಪ ಹೋಗುತ್ತೆ. ಗಂಗೆಯಲ್ಲಿ ಮಿಂದಾಗ ಮಲ ಅಂದರೆ ಪಾಪ, ಅದು ಹೋಗುತ್ತೆ. ರಂಗವಲಿಯನು, ಹಾಗಾದ್ರೆ ರಂಗವಲಿ ಬೇಕಾದ್ರೆ ಏನು ಮಾಡಬೇಕು? ರಂಗನ ಭಕ್ತರ ಸಂಘ ದೊರಕದೆ ರಂಗವಲಿಯನು. ರಂಗನ ಭಕ್ತರು ಬರೀ ರಂಗನ ಭಕ್ತರಲ್ಲ, ರಂಗನ ಅಂತರಂಗ ಭಕ್ತರು, ಭಗವಂತನ ಏಕಾಂತ ಭಕ್ತರು. ಭಗವಂತನ ಏಕಾಂತ ಭಕ್ತರಾದ ವಾಯುದೇವರ ಸನ್ನಿಧಾನದಿಂದ ಯುಕ್ತರಾದವರು. ಒಬ್ಬರು ಭಾವಿ ಬ್ರಹ್ಮರು, ಭಾವಿ ಸಮೀರರು, ಇನ್ನೊಬ್ಬರು ಆ ವಾಯುದೇವರ ಪೂರ್ಣವಾದ ವಿಶಿಷ್ಟವಾದ ಸನ್ನಿಧಾನದಿಂದ ಯುಕ್ತರಾದವರು. ಇಂತಹ ಜ್ಞಾನಿಗಳ ಕಥೆ, ಜ್ಞಾನಿಗಳ ದಿನ, ಜ್ಞಾನಿಗಳ ಸ್ಮರಣೆ ಭಗವಂತನ ದಯಕ್ಕೆ, ಭಗವಂತನ ಅನುಗ್ರಹಕ್ಕೆ ಕಾರಣ ಆಗತಕ್ಕಂಥದ್ದು. ಹೀಗೆ ಅತ್ಯಂತ ಮಹನೀಯರು ಈ ಭರತಖಂಡದಲ್ಲಿ ಆಚಾರ್ಯರ ಸತ್ಸಿದ್ಧಾಂತದ ಸೇವೆಯನ್ನು ಮಾಡುವ ಸಲುವಾಗಿ ದೇವತೆಗಳು ಹಿಂಡು ಹಿಂಡಾಗಿ ಈ ಭರತಖಂಡದಲ್ಲಿ ಅವತಾರ ಮಾಡಿದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ. ಯಾರು ಆಚಾರ್ಯರ ಗ್ರಂಥವನ್ನು ಜೀವನದ ಉಸಿರನ್ನಾಗಿ ಇಟ್ಕೊಂಡಿದ್ದಾರೆ, ಇಡೀ ಜೀವನ ಪಾಠ ಪ್ರವಚನಕ್ಕೆ ತಮ್ಮ ಜನ್ಮವನ್ನು ಮೀಸಲಿಟ್ಟಿದ್ದಾರೆ, ಅದು ಕೇವಲ ದೇವತೆಗಳು ಮಾತ್ರ ಆಗಿರುವ ಯೋಗ್ಯತೆ. ಈಗ ನೀವು ನಾವೆಲ್ಲ ಪಾಠ ಕೇಳ್ತೀವಿ, ಪ್ರವಚನ ಕೇಳ್ತೀವಿ, ಏನೋ ಒಂಚೂರು ಓದ್ತೀವಿ, ಆದರೆ ಇಡೀ ನಮ್ಮ ಜೀವನವನ್ನು ಅದಕ್ಕೆ ಮೀಸಲಿಟ್ಟಿಲ್ಲ, ಇಡ್ಲಿಕ್ಕಾಗೋದೂ ಇಲ್ಲ. ಯಾಕಂದರೆ ಅದಕ್ಕೆ ದೇವತೆಗಳು ಮಾತ್ರ ಯೋಗ್ಯತೆ ಉಳ್ಳವರು. ಯಾರು ಇಡೀ ತಮ್ಮ ಜೀವನದ ಒಳಗೆ ಆಚಾರ್ಯರ ಶಾಸ್ತ್ರದ ಪಾಠ ಪ್ರವಚನ ಮಾಡಿ, ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ, ಅದನ್ನೇ ಉಸಿರನ್ನಾಗಿಟ್ಕೊಂಡು ಯಾರು ಬದುಕಿದ್ದಾರೆ ನೀವು ನೋಡಿ, ಅವರು ಯಾರು ಸಾಮಾನ್ಯ ಮನುಷ್ಯರಲ್ಲೇ ಅಲ್ಲ, ದೇವತೆಗಳು. ಆಚಾರ್ಯರ ಮಧ್ವರ ಗ್ರಂಥಕ್ಕೆ ಮೊದಲ ಸಾಲಿನಲ್ಲಿ ಕುಳಿತು ಅವರು ಹೇಳುವ ಗ್ರಂಥವನ್ನು ಕೇಳುವ ಯೋಗ್ಯತೆ, ಕೇಳಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ, ಅರ್ಥ ಮಾಡಿಕೊಂಡದ್ದನ್ನು ಮತ್ತೊಬ್ಬರಿಗೆ ಅರ್ಥೈಸೋದು, ವ್ಯಾಖ್ಯಾನಗಳ ಮುಖಾಂತರವಾಗಿ ಬರೆಯೋದು, ಫ್ರಂಟ್ ರೋನಲ್ಲಿ ಕೂತ್ಕೊಳ್ಳುವ ಯೋಗ್ಯತೆ ಅದು ದೇವತೆಗಳಿಗೆ ಮಾತ್ರ. ಟಿಪ್ಪಣಿ ಬರೆದಂತಹ ಅನೇಕ ಜನ ಜ್ಞಾನಿಗಳು ಹೇಳ್ತಾರೆ, ಮಧ್ವಾಚಾರ್ಯರ ಗ್ರಂಥಕ್ಕೆ ದೇವಾನಾಮೇವ ಅಧಿಕಾರಿಣಾಂ. ಮಧ್ವಾಚಾರ್ಯರ ಗ್ರಂಥವನ್ನು ಕೇಳುವ, ಕೇಳಿ ತಿಳಿಯುವ, ತಿಳಿದು ತಲೆಯಲ್ಲೇ ಉಳಿಸಿಕೊಳ್ಳುವ, ಉಳಿದದ್ದನ್ನು ಗ್ರಂಥ ರೂಪದಲ್ಲಿ ಬರೆಯುವ ಯೋಗ್ಯತೆ ಅದು ಸನಕಾದಿಗಳು, ಶೇಷದೇವರು, ಗರುಡದೇವರು, ರುದ್ರದೇವರು, ಇಂದ್ರದೇವರು, ವರುಣ, ಇದೇ ಮೊದಲಾದ ದೇವತೆಗಳಿಗೆ ಮಾತ್ರ ಆ ಪೂರ್ಣ ಪ್ರಮಾಣದ ಯೋಗ್ಯತೆ. ನಾವೆಲ್ಲ ಎಂಥವರು ಅಂದರೆ ಲಾಸ್ಟ್ ರೋ, ಕಡೇ ಸಾಲಿನ ವಿದ್ಯಾರ್ಥಿಗಳಾಗಲಿಕ್ಕೆ ಲಾಯಕ್ಕಾದವರು. ಆಚಾರ್ಯರ ಶಾಲೆಯ, ವ್ಯಾಸರಾಜರ ಶಾಲೆಯ, ವಾದಿರಾಜರ ಶಾಲೆಯ, ಭಾವಬೋಧಕಾರರ ಶಾಲೆಯ, ಮಂತ್ರಾಲಯ ಪ್ರಭುಗಳ ಶಾಲೆಗೆ ನಮ್ಮನ್ನೇನಾರು ಸೇರಿಸ್ಕೊಳ್ಳಲ್ಲ. ಸೇರಿಸ್ಕೊಂಡ್ರೂ ಲಾಸ್ಟ್ ರೋ ವಿದ್ಯಾರ್ಥಿಗಳಾಗಲಿಕ್ಕೆ ಲಾಯಕ್ಕಾದವ್ರು ಸಾಕು. ಆ ಶಾಲೆಗೆ ಸೇರಿದ್ರೆ ಸಾಕು, ಅಲ್ಲಿ ಹೋದರೆ ಸಾಕು, ಅಲ್ಲಿ ಬರೋ ಮೇಷ್ಟ್ರನ್ನ ನೋಡಿದ್ರೆ ಸಾಕು, ಅವ್ರು ಹೇಳೋದನ್ನು ಕೇಳಿದ್ರೆ ಸಾಕು, ಸಂಸಾರದಿಂದ ಪಾಸ್. ಫೇಲ್ ಆಗೋರು ಇಲ್ಲೇ ಇಲ್ಲ. ಅಂಥ ಸರ್ವೋತ್ಕೃಷ್ಟವಾದಂಥ ಗ್ರಂಥಗಳ ಹಿಂಡನ್ನು ಕೊಡಲಿಕ್ಕೆ ಅನೇಕ ಮಹನೀಯರು ಈ ಭೂಮಿಯಲ್ಲಿ ಅವತಾರ ಮಾಡಿರ್ತಕ್ಕಂಥದ್ದು. ಇವತ್ತು ಪ್ರಧಾನವಾಗಿ ವಾದಿರಾಜ ಗುರು ಸಾರ್ವಭೌಮರ, ಭವಿ ಸಮೀರರೆಂದೇ ಖ್ಯಾತರಾದಂತಹ, ಆ ರೀತಿ ಅನೇಕ ಮಹಿಮೆಗಳನ್ನು ತೋರಿಸಿರ್ತಕ್ಕಂಥ 18 ಜನ ಲೋಕ ಒಪ್ಪಿದ ಅಪರೋಕ್ಷ ಜ್ಞಾನಿಗಳಿಂದ ರುಜುಗಳದ ಆ ಗಣದ ಹಿರಿಯರು
ಭಾವಿ ಬ್ರಹ್ಮರು ಅಂತ ಕೊಂಡಾಡಿಸಿಕೊಂಡ ಸ್ವಯಂ ವಾದಿರಾಜರೇ ತನ್ನ ಆತ್ಮ ಕಥೆಯನ್ನು ಹೇಳುವಾಗ